ಮೇಡಮ್ ಮೇಡಮ್ ಸರ್ ಬನ್ನಿ ಬನ್ನಿ ಸರ್, ನಮಸ್ತೆ ಸರ್. ಈ ಚಿನ್ನ ಇಟ್ಕೊಂಡು ಈಕ್ವಲ್ ರೇಟ್ಗೆ ಬೆಳ್ಳಿ ಕೊಡಿ. ಏನ್ ಸರ್ ಎಲ್ಲ ಬೆಳ್ಳಿನ ಕೊಟ್ಟು ಚಿನ್ನನ್ ತಗೊಂಡ್ ಹೋಗ್ತಾ ಇದ್ರೆ, ನೀವು ನೋಡಿದ್ರೆ ಚಿನ್ನ ಕೊಟ್ಟು ಬೆಳ್ಳಿನ ಕೇಳ್ತಾ ಇದೀರಲ್ಲ. ಏನ್ ಮೇಡಮ್ ನೀವು ಚಿನ್ನದ ಅಂಗಡಿ ಕೆಲಸ ಮಾಡ್ತೀರಾ, ನಿಮ್ಗೆ ನಾಲೆಜೇ ಇಲ್ವಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಮೇಡಮ್ ಈ ವರ್ಷ ಜನವರಿಯಲ್ಲಿ 1 kg ಬೆಳ್ಳಿ ಎಷ್ಟು ರೇಟ್ ಇತ್ತು? 2,93,000. 2019 ನಲ್ಲಿ 1 kg ಬೆಳ್ಳಿ ಎಷ್ಟು ರೇಟ್ ಇತ್ತು? 40,600 ರೂಪಾಯಿ ಸರ್. ನೋಡಿದ್ರಾ, ಆವತ್ತಿಗೂ ಇವತ್ತಿಗೂ ರೇಟ್ ಡಿಫ್ರೆಂಟ್ ಎಷ್ಟಿದೆ ಸರ್? 6 ಟೈಮ್ ಗ್ರೋತ್ ಇದೆ. ಅದು ಸರಿ, 2019ರಲ್ಲಿ 10 ಗ್ರಾಮ್ ಗೋಲ್ಡ್ ರೇಟ್ ಎಷ್ಟಿತ್ತು? 10 ಗ್ರಾಮು 35,220 ರೂಪಾಯಿ ಇತ್ತು ಸರ್. ಹಂಗಾದ್ರೆ 2026 ಈಗ ಎಷ್ಟು ರೇಟ್ ಇದೆ? ಸರ್ ಈಗ 1,48,580 ರೂಪಾಯಿ ಇದೆ ಸರ್. ಹಾಗಾದ್ರೆ ಗೋಲ್ಡ್ ರೇಟ್ ಈಗ ಎಷ್ಟು ಪಟ್ಟು ಜಾಸ್ತಿ ಆಗಿದೆ? 4 ಟೈಮ್ ಗ್ರೋತ್ ಇದೆ ಸರ್. ಮೇಡಮ್ ಈಗ ಹೇಳಿ, ಗೋಲ್ಡ್ ಜಾಸ್ತಿ ರಿಟರ್ನ್ ಕೊಟ್ಟಿದ್ಯಾ, ಬೆಳ್ಳಿ ಜಾಸ್ತಿ ರಿಟರ್ನ್ ಕೊಟ್ಟಿದ್ಯಾ? ಓದದ್ ಕಲರೆ ಅನ್ಎಜುಕೇಟೆಡ್ ಬಾಡೈತವ. ಅದಕ್ಕೆ ಗೋಲ್ಡ್ ಬದಲು ಬೆಳ್ಳಿ ಕೇಳ್ತಾ ಇದೀನಿ. ಅದೆಲ್ಲ ಇರ್ಲಿ ಸರ್, ಈಗ ಇಷ್ಟೊಂದು ಗೋಲ್ಡ್ ಕೊಟ್ಟಿದಿರಲ್ವಾ, ಇದಕ್ಕೆ ಎಷ್ಟು ರೇಟ್ ಇರ್ಬೋದು? ಇದೇನು 1 crore ಇರುತ್ತೆ ಸರ್. ಈಗ ನೀವು ಗೋಲ್ಡ್ ನ ಸೆಲ್ ಮಾಡ್ತಾ ಇದೀರಲ್ವಾ, ಸೊ ಇದಕ್ಕೆ ನಿಮ್ಗೆ ರಿಟರ್ನ್ಸ್ ಬಂದು ಏನಿಲ್ಲ ಅಂತಂದ್ರು 98ರಿಂದ 99% ವರೆಗೆ ರಿಟರ್ನ್ ಸಿಗುತ್ತೆ ಸರ್. ಒಂದ್ ವೇಳೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಅನ್ನೋ ಉದ್ದೇಶ ಇದ್ರೆ ಬೆಸ್ಟ್ ಸರ್. ಗೋಲ್ಡ್ ETF ಇದೆ, ಆಮೇಲೆ ಮ್ಯೂಚುವಲ್ ಫಂಡ್ ಇದೆ. ಇದ್ರ ಮೇಲೆ ನೀವು ಕರೆಕ್ಟ್ ನಾಲೆಜ್ ನ ಪಡ್ಕೊಂಡು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ, ಸೇಫ್ ಆಗಿ ಕೂಡ ಇರುತ್ತೆ, ಒಳ್ಳೆ ಲಾಭ ಕೂಡ ಮಾಡಬಹುದು. ಅಂಡ್ ನೀವೀಗ ಫಿಸಿಕಲ್ ಗೋಲ್ಡ್ ನ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಮೇಕಿಂಗ್ ಚಾರ್ಜಸ್, GST ಅದು ಇದು ಅಂತ ಇರುತ್ತೆ. ಅದೇ ನಿಮ್ಗೆ ಈ ETF ಮ್ಯೂಚುವಲ್ ಫಂಡ್ ಅಲ್ಲಿ ಅದು ಯಾವುದು ಇರಲ್ಲ ಸರ್. ಈಗ ಇಷ್ಟೊಂದು ಗೋಲ್ಡ್ ನ ತಗೊಂಡಿದಿರಲ್ಲ, ಮನೆಗೆ ಸೇಫ್ ಆಗಿ ತಗೊಂಡೋಗಿ ಅಷ್ಟೇ. ಬಾಸ್ ವಾಲಾ, ಬಿ ದ ಬಾಸ್.